ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಏನಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಆಂಧ್ರ ಸ್ಟೈಲಲ್ಲಿ ಸೊಪ್ಪಿನ ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಮಿಕ್ಸು ಸೊಪ್ಪಿನ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ದಂಟಿನ ಸೊಪ್ಪು, ಪಾಲಕ್ಕು, ಚಕೋತ, ಸಬಾಕ್ಸಿ, ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಒಂದು 5 ಥರ ಮಿಕ್ಸ್ ಸೊಪ್ಪು ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಅಂದರೆ ತೊಗರಿಬೇಳೆ, ನಾನು ಹೆಸರುಬೇಳೆ ಎರಡು ಮಿಕ್ಸ್ ಮಾಡಿ 100 ಗ್ರಾಮ್ ತೊಗೊಂಡಿದ್ದೀನಿ. ನೀವು ಅವರೇ ಬೇಳೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಸಾಂಬಾರು ಟೇಸ್ಟಾಗಿರುತ್ತೆ. ಇಲ್ಲಿ ನಮ್ಮನೆ ಹತ್ರ ಅಂಗಡಿಗಳೆಲ್ಲ ಇದ್ದಾವಲ್ಲ, ಅಲ್ಲೆಲ್ಲೋ ಅವರೇ ಬೇಳೆ ಮಾರಲ್ಲ, ನಾವು ನೆಲಮಂಗ್ಲಕ್ಕೆ ಹೋಗಿ ತರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತೊಗರಿಬೇಳೆ, ಹೆಸರುಬೇಳೆ ಹಾಕಿ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ಬೇಳೆ ಮುಳುಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀರು ಆದಷ್ಟು ಕಮ್ಮಿ ಹಾಕ್ಕೊಬೇಕು, ಜಾಸ್ತಿ ನೀರು ಇದಕ್ಕೆ ಹಾಕ್ಕೊಬಾರ್ದು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ, ನೀರು ಹಾಕ್ಕೊಂಬಿಟ್ಟು ಇದಕ್ಕೆ 1 ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ. ಒಂದು 1/4 ಟೀ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರನೇ. ಇವಾಗ ಇದಕ್ಕೆ ನಾನು 1 ಈರುಳ್ಳಿ, ದಪ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸಿ ಹಾಕ್ಕೊಳ್ಳಿ, ನಾನು ತಿನ್ನೋವಾಗೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. 1 ಈರುಳ್ಳಿ, 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ 5 ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಒಣಗಿದ ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು, ಇಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಎಲ್ಲಾದ್ರೂ ಮಾಡ್ಕೊಬೋದು. ಗ್ಯಾಸ್ಟ್ರಿಕ್ ಇರೋ ಕಾರಣಕ್ಕೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಬಾರ್ದಲ್ವ, ಅದಕ್ಕೋಸ್ಕರ ನಾನು 2 ಮಿಕ್ಸ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಸ್ವಲ್ಪ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 2 ಹುಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅಂದರೆ ನಾಟಿ ಟೊಮೊಟೊ ಬರುತ್ತಲ್ಲ, ಮೀಡಿಯಮ್ ಸೈಜ್ ಚಿಕ್ಕದೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಟೊಮೊಟೊನೂ ಹಾಕ್ಕೊಬಾರ್ದು, ಚೆನ್ನಾಗಿರಲ್ಲ. ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಬೇಯಕ್ಕಿಡೋಣ. ನಾವು ಇವಾಗ ಸೊಪ್ಪನ್ನ ತೊಳೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಸಣ್ಣದಾಗಿ ಹಚ್ಕೊಬೇಕು. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಬೇಕು, ಯಾಕಂದರೆ ನಾವು ಇದನ್ನು ರುಬ್ಬಲ್ವಲ್ಲ, ಅದಕ್ಕೋಸ್ಕರನೇ ಅಷ್ಟೇ. ನೋಡಿ, ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇವಾಗ ಇದಕ್ಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದು ಥರ ಸೊಪ್ಪಿನ ಸಾಂಬಾರು ಮಾಡ್ತಾರೆ. ನಮ್ಮ ಮನೇಲಿ 2 ಥರ ನಾನು ಇದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು ಮಾಮೂಲಿ ರುಬ್ಬು ಮಾಡ್ತೀವಲ್ಲ, ಆ ಥರ 2 ಥರನೂ ನಾನು ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ರುಬ್ಬು ಮಾಡೋದು ಅಂತ. ಇವಾಗ ನೋಡಿ, ಸೊಪ್ಪು ಹಾಕ್ಕೊಂಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಾರ್ದು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಕೆಳಗೆ ಇರಬೇಕು, ಸೊಪ್ಪು ಮೇಲೆ ಇರಬೇಕು. ಯಾಕಂದರೆ ನೀರು ಕಮ್ಮಿ ಹಾಕ್ಕೊಂಡಿರ್ತೀವಲ್ಲ, ಬೇಳೆ ಬೇಯಬೇಕಲ್ವ, ಅದಕ್ಕೋಸ್ಕರನೇ ಅಷ್ಟೇ. ಸೊಪ್ಪು ಮೇಲೆ ಇರಬೇಕು. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆಯಲ್ಲ. ಈಗ ನಾನು ಕುಕ್ಕರ್ ಮುಚ್ಚಿಳ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಆದಷ್ಟು ಮುಚ್ಚಿಳ ಹಾಕೋವಾಗ ವಿಸಿಲ್ ಒಂದ್ಸಲ, ರಬ್ಬರ್ ಒಂದ್ಸಲ ಚೆಕ್ ಮಾಡಿಬಿಟ್ಟು ಹಾಕಿ ಅಂತ ಹೇಳ್ತೀನಿ. ನೋಡಿ, ಈಗ ವಿಸಿಲ್ ಬರ್ತಾಯಿದೆ. 2 ವಿಸಿಲ್ ಬಂತು. ತೆಗೆದ್ಮೇಲೆ ತೋರಿಸ್ತೀನಿ. ನೋಡಿ, ಕರೆಕ್ಟಾಗಿ ಬೆಂದಿತ್ತು. ಬೇಳೆನೂ ಅಷ್ಟೇ, ಸೊಪ್ಪು ಅಷ್ಟೇ. ಸೊಪ್ಪಂತೂ ನುಣ್ಣಗಾಗೇ ಹೋಗಿತ್ತು. ನೋಡಿ, ರುಬ್ಬು ಮಾಡೋದೇ ಬೇಡ, ಅಷ್ಟು ತುಂಬಾ ಚೆನ್ನಾಗಿತ್ತು. ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ ಇದಕ್ಕೆ. ಕೈ ಮಸ್ಕಾರು ಅಂತಾರೆ, ಮತ್ಸ್ಯ ಸಾಂಬಾರು ಅಂತಾರೆ, ಸೊಪ್ಪಿನ ಸಾಂಬಾರು ಅಂತಾರೆ, ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಒಟ್ಟಿನಲ್ಲಿ ಆಗಿನ ಕಾಲದವ್ರಿಗೆಲ್ಲ ಈ ಥರ ಮಸ್ತ್ ಮಾಡಿದ್ರೇ ಇಷ್ಟ ಆಗೋದು. ನೋಡಿ, ಸೌಟಲ್ಲಿ ನಾವು ಹಿಂಗಂದ್ರೂ ಅದು ನುಣ್ಣಗಾಗೋಗುತ್ತೆ. ನಾನು ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಮಕ್ಕಳೆಲ್ಲ ತಿನ್ನೋಕೆ ಸೊಪ್ಪು ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡಲ್ವಲ್ಲ, ಅದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗುಗಂತೂ ಸೊಪ್ಪು ಅವ್ನು ಬಾಯಿಗೆ ಸಿಗಬಾರ್ದು, ರುಬ್ಬು ಮಾಡು ಅಂತಾನೆ. ನಂಗೆ ರುಬ್ಬು ಮಾಡೋಕ್ಕಿಂತ ಈ ಥರ ಸಾಂಬಾರೇ ನನಗೆ ಇಷ್ಟ ಆಗೋದು. ಯಾಕಂದರೆ ಅನ್ನಕ್ಕೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ಮ್ಯಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ, ರುಬ್ಬೋದೇ ಬೇಡ, ಸೊಪ್ಪಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬರೀ ಬೇಳೆನೇ ಕಾಣಿಸ್ತಾ ಇದೆ. ಚೆನ್ನಾಗಿದೆಲ್ಲ ಮ್ಯಾಶ್ ಮಾಡ್ಕೊಂಡು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು 3 ಸ್ಪೂನು ನಾನು ಎಣ್ಣೆ ಹಾಕ್ಕೊಂಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಬಂದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಇದು ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆದಮೇಲೆ ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 4 ಇಳುಕನ್ನ ಕುಟ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. 1 ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಚಿಟಪಟ ಅಂತ ಅಂದಮೇಲೆ ಅರ್ಧ ಈರುಳ್ಳಿನ, ಒಂದು ಚಿಕ್ಕ ಸೈಜ್ ಅರ್ಧ ಈರುಳ್ಳಿನ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಈಗ ನಾವು ಆಂಧ್ರ ಹೋಟ್ಲಿಗೆಲ್ಲ ಹೋದಾಗ ಅವ್ರು ಸೊಪ್ಪು ಸಾಂಬಾರು ಅಂತ ಕೊಡ್ತಾರೆ, ತುಂಬಾ ಎಷ್ಟು ಚೆನ್ನಾಗಿರುತ್ತಲ್ವ, ಅದೇ ಥರ ಟೇಸ್ಟ್ ಇರುತ್ತೆ ಕಣ್ರಿ. ಅದೇ ಥರನೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ರುಚಿಗೆ ಅದು. ಆಮೇಲೆ ಜೀರ್ಣನೂ ಚೆನ್ನಾಗಾಗುತ್ತೆ ಹಿಂಗೆ ಹಾಕ್ಕೊಳ್ಳೋದ್ರಿಂದ. ಸ್ವಲ್ಪ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ಮಸಾಲೆ ಐಟಮ್ ಹಾಕ್ಕೊಬೇಕು. ಮೇಯ್ನ್ ಇದೆ ಇದಕ್ಕೆ ಟೇಸ್ಟ್ ಕೊಡೋದು. 1/4 ಟೀ ಸ್ಪೂನು ಧನಿಯಾ ಪುಡಿ, ಸುಮ್ಮನೆ ಒಂದು ಚುಟ್ಕಿ ಹಾಕ್ಕೊಬೇಕು. ಮಸಾಲೆ ಐಟಮ್ ಅಂದರೆ ಇದೇ ಧನಿಯಾ ಪುಡಿನೇ ಟೇಸ್ಟ್ ಕೊಡೋದು.
ಒಂದು 1/4 ಟೀ ಸ್ಪೂನ್ ಹುಳಿ ಸಾಂಬಾರು ಪುಡಿ, ಅಂದರೆ ತರಕಾರಿ ಸಾಂಬಾರಿಗೆಲ್ಲ ಹಾಕೊತೀವಲ್ಲ ಸಾಂಬಾರು ಪುಡಿ, 1/4 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಸಾಂಬಾರು, ಸುಮ್ಮನೆ ಒಂದು ಚುಟ್ಕೆ ಹಾಕ್ಕೊಂಡ್ರೆ 2 ಆಯಿತು. ಚೆನ್ನಾಗಿ ನೋಡಿ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಅಷ್ಟೇ ನಿಮಗೆ ಗಟ್ಟಿಗೆ ಬೇಕೋ ಸಾಂಬಾರು ಇಲ್ಲ ತೆಳ್ಳಗೆ ಬೇಕೋ ನೀರು ಅದ್ರ ಮೇಲೆ ಹಾಕ್ಕೊಳ್ಳಿ. ಅಂದರೆ ನಮ್ಮ ಮನೇಲೆಲ್ಲ ನಾವು ಸ್ವಲ್ಪ ಸಾಂಬಾರು ಜಾಸ್ತಿ ತಿನ್ನೋದ್ರಿಂದ ನಾನು ಮೀಡಿಯಮಾಗೆ ಮಾಡ್ಕೊತೀನಿ. ಅಷ್ಟು ಗಟ್ಟಿಗೂ ಇರಬಾರ್ದು, ಅಷ್ಟು ತೆಳ್ಳಗೂ ಇರಬಾರ್ದು. ಆದಷ್ಟು ನೀವು ಗಟ್ಟಿಗೆ ಮಾಡ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಕುದೀಲಿ. ನಿಮ್ಗೆ ಏನಾದ್ರು ಖಾರ ಏನಾದ್ರು ಕಮ್ಮಿ ಅಂತ ಅನಿಸ್ತು ಅಂದಾಗ ಒಗ್ಗರಣೆ ಹಾಕೊಳ್ಳೋವಾಗ ಒಂದು ಮೆಣಸಿನ್ಕಾಯಿನ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಾಯಿತು. ಆಂಧ್ರ ಸ್ಟೈಲಲ್ಲಿ ಪಪ್ಸಾರು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಬರೀ ಬೇಳೆದಲ್ಲೂ ಮಾಡ್ತಾರೆ, ನಾನು ಸೊಪ್ಪು ಹಾಕಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸಿದ್ದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಕರೆಂಟ್ ಇಲ್ದಾಗ ಯಾವ ಥರ ಮಾಡೋದು ಅಂತ ಆಂಧ್ರ ಸ್ಟೈಲಿನ ಸೊಪ್ಪಿನ ಸಾಂಬಾರು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಕಾಂಬಿನೇಷನ್ ಬಂದು ಹುಳ್ಳಿಕಾಳು ಹಪ್ಪಳ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 5-6 ಜನಕ್ಕೆ ಹಂಗೆ ಮಾಡಿ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಸಿಗ್ತೀನಿ. ಸಿ ಯು, ಬಾಯ್. ಎಲ್ಲರಿಗೂ ನಮಸ್ಕಾರ.